ನಿಮ್ಮ ಹತ್ರ ಏನಾದ್ರು ಹಳೆ ಕುಕ್ಕರ್ ಇತ್ತು, ನೀವೇನಾದ್ರು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಯಾವ್ದೋ ಬ್ರಾಂಡ್ ಇರಲಿ ಅಲ್ಯೂಮಿನಿಯಂ ಕುಕ್ಕರ್ಸ್ ನೀವು ತಗೊಂಬೋದು ಎಕ್ಸ್ಚೇಂಜ್ ಮಾಡಿಸ್ಕೋಬಹುದು. ನೀವು ಮುದ್ದೆ ಮಾಡ್ಬೇಕಾದ್ರೆ ಎಲ್ಲೋ ತಳ ಹಿಡಿಯೋದಾಗ್ಲಿ ಇಲ್ಲ ಅಂಟ್ಕೊಳ್ಳೋದಾಗ್ಲಿ ಏನೂ ಆಗೋದಿಲ್ಲ. ಸ್ಟಿಕ್ ಅಲ್ಲಿ ನೀವು ಆರಾಮಾಗಿ ಮುದ್ದೆ ಮಾಡ್ಕೋಬಹುದು. ಪ್ಯೂರ್ ಬ್ರಾಸ್ ನಲ್ಲಿ ಮಾಡಿರೋದು ಕುಟ್ಟಾಣಿ ಇದು. ಇಲೆಕ್ಟ್ರಿಕಲ್ ಸಾವ್ಗೆ ಮಾಡೋದು ಇದು. ಕೈಯಿಂದ ಹೆಂಗ್ ಪ್ರೆಸ್ ಮಾಡೋದು, ಮೆನ್ಯೂಲ್ ಏನೋ ಮಾಡೋದು ಬೇಕಾಗಿಲ್ಲ. ನಮ್ದು ಸ್ಪೆಷಲ್ ವಾಟರ್ ಪ್ರೂಫ್ ರೋಟಿ ಮೇಕರ್ ಒಂದು ನಾವು ರೆಡಿ ಮಾಡಿದೀವಿ. ಪ್ರೀಮಿಯಂ ಕ್ವಾಲಿಟಿ ಐರನ್ ಅಂತಾರೆ, ಮೇಡ್ ಇನ್ ಬ್ರೆಜಿಲ್ ಇದು. ಸೊ ನೀವು ದೋಸೆ ಚಪಾತಿ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದರಲ್ಲಿ ವೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 17 kg ಬರುತ್ತೆ. ಮೇಲೆ ನಿಂತ್ಕೊಂಡ್ರು ಏನಾಗಲ್ಲ. ಹಾಗೆ 9 years ಕಂಪ್ಲೀಟ್ ವಾರಂಟಿ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವಿವತ್ತು ಬಂದಿರೋದು ಧನಲಕ್ಷ್ಮಿ ಕಿಚನ್ ವೇರ್ಸ್ಗೆ. ಸೊ ನಿಮ್ಗೆ ಇಲ್ಲಿ ವೆರೈಟೀಸ್ ಆಫ್ ಕಿಚನ್ ಅಪ್ಲಯನ್ಸಸ್ ಇದೆ. ಸೊ ಡಿಫ್ರೆಂಟ್ ಯೂನಿಕ್ ಆಗಿರೋ ಪ್ರಾಡಕ್ಟ್ಸ್ ಗಳೆಲ್ಲ ಇದೆ. ಸೊ ಯಾವ್ದಾವ್ದಿದೆ ಏನು ಅಂತ ಹೋಗಿ ಓನರ್ನ ಮಾತಾಡ್ಸಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಧನಲಕ್ಷ್ಮಿ ಕಿಚನ್ ವೇರ್ಸ್ ಇದು ಲೊಕೇಟ್ ಆಗಿರೋದು ಎಲ್ಲಿ ಸರ್? ಸರ್ ನಮ್ಮ ಸ್ಟೋರ್ ಲೊಕೇಟ್ ಆಗಿರೋದು ನಾಗರಬಾವಿ ಡಿ ಗ್ರೂಪ್ ಲೇಔಟ್, ಅನ್ನಪೂರ್ಣೇಶ್ವರಿ ನಗರಕ್ಕೆ ಸೇರುತ್ತೆ ಅದು. ಓಕೆ. ಸೊ ನಿಯರ್ ಉಡುಪಿ ಕೈರುಚಿ ಹೋಟ್ಲು ಅಪೋಸಿಟ್ ಟು ರಿಲಯನ್ಸ್ ಫ್ರೆಶ್, ಅದ್ರ ಎದುರುಗಡೆನೆ ನಮ್ಮ ಸ್ಟೋರ್ ಇರೋದು. ಓಕೆ ಸರ್, ನಿಮ್ಮಲ್ಲಿ ಕಿಚನ್ ಅಪ್ಲಯನ್ಸಸ್ ಏನೇನಿದೆ? ಸರ್ ನಮ್ಮಲ್ಲಿ ಮನೆಗೆ ಬೇಕಾಗಿರೋದು ಪ್ರತಿಯೊಂದು ವಸ್ತುನೂ ಸಿಗುತ್ತೆ, ಅದನ್ನು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ. ಸೊ ಕ್ವಾಲಿಟಿ ವೈಸ್ ನೀವು ನೋಡಂಗಿದೆ, ಈ ಕಡೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಈ ತರ ಇದೆಲ್ಲ ಟ್ರಿಪ್ ಲೈನ್ ಅಲ್ಲಿ ಮೇಕ್ ಆಗಿರುತ್ತೆ. ಓಕೆ. ಸೊ ಕಂಪ್ಲೀಟು ಟ್ರಿಪ್ ಲೈನ್, ನಿಮ್ಗೆ ಯಾವ್ದೋ ರೀತಿ ಅಡಿಗೆ ಮಾಡ್ಬೇಕಾದ್ರೆ ತಳ ಎಲ್ಲ ಹಿಡಿಯೋದಿಲ್ಲ. ವಿತ್ ಸ್ಟೀಲ್ ಲಿಡ್ ಜೊತೆ ಬರುತ್ತೆ. ಸೊ ಇದ್ರಲ್ಲೆಲ್ಲ ಡಿಫ್ರೆಂಟ್ ವೆರೈಟೀಸು, ವಿತ್ ಹ್ಯಾಮರ್ಡು, ವಿದೌಟ್ ಹ್ಯಾಮರ್ಡು, ತುಂಬಾ ವೆರೈಟೀಸು ಅವೈಲೇಬಲ್ ಇದೆ. ಬಿರಿಯಾನಿ ಪಾಟ್ಸು, ಸಾಂಬಾರ್ ಪಾಟು, ಮುದ್ದೆ ಪಾನು ಎಲ್ಲ ತುಂಬಾ ಡಿಫ್ರೆಂಟ್ ಇದೆ. ನೋಡಿ ನೀವು ಇಲ್ಲಿ ನೋಡಬಹುದು. ಇದ್ರಲ್ಲಿ ನಿಮ್ಗೆ ಡಿಫ್ರೆಂಟ್ ಶೇಪ್ ಸಿಗುತ್ತೆ, ಡಿಫ್ರೆಂಟ್ ಸೈಜಸ್, ತುಂಬಾ ವೆರೈಟೀಸ್ ಸಿಗುತ್ತೆ. ಆಮೇಲೆ ಅದ್ರಲ್ಲಿ ನಿಮ್ಗೆ ಇನ್ನು ಒಳಗಡೆ ಹನಿಕಾಂಬ್ ಇರೋಂಥದ್ದು ಬೇಕಾದ್ರೆ ಈ ತರ ಹನಿಕಾಂಬ್ ಇರೋದು ಸಿಗುತ್ತೆ ನೋಡಿ. ಓಕೆ, ಈ ತರ ಪ್ಯಾಟರ್ನ್. ಇದು ಸೊ ಕಂಪ್ಲೀಟ್ ಹನಿಕಾಂಬ್ ಅಲ್ಲಿ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಬಿರಿಯಾನಿ ಮಾಡ್ಬೇಕಾದ್ರೆ ತಳ ಎಲ್ಲ ಹಿಡಿಯೋದಿಲ್ಲ. ಓಕೆ, ನಾನ್ ಸ್ಟಿಕ್ ಇರುತ್ತೆ. ಆಮೇಲೆ 0 ಆಯಿಲ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ವಿದೌಟ್ ಆಯಿಲ್. ಓಕೆ ಓಕೆ, ಆ ತರ. ಸೊ ಇದ್ರಲ್ಲೆಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂದು 5-6 ಸೈಜ್ ಸಿಗುತ್ತೆ. ಓಕೆ. ಆಮೇಲೆ ಕೆಲವೊಬ್ರು ಫಿಶ್ ಫ್ರೈ ಮಾಡಕ್ಕೆ ಅಂತ ಹುಡುಕ್ತಾ ಇರ್ತಾರೆ, ಇದು ಸ್ಪೆಷಲ್ ಫಿಶ್ ಫ್ರೈ ಮಾಡೋಕೋಸ್ಕರ ಇದು. ಓಕೆ. ಇದ್ರಲ್ಲೂ 2-3 ಸೈಜ್ ಸಿಗುತ್ತೆ ಡಿಫ್ರೆಂಟ್. ಓಕೆ. ಆಮೇಲೆ ಬಿರಿಯಾನಿ ಪಾಟ್ ಅಲ್ಲಿ ನಮ್ಮ ಹತ್ರ ತುಂಬಾ ದೊಡ್ಡ ಸಿಗುತ್ತೆ ನೋಡಿ. ಆಲ್ಮೋಸ್ಟ್ 22 ಲೀಟರ್ ಬಿರಿಯಾನಿ ಪಾಟ್ ಒಟ್ಟು. ಇದೆಲ್ಲ ಟ್ರಿಪ್ಲ್ ಅಲ್ಲಿ ಆಗಿರುತ್ತೆ. ಸೊ ಯಾರೋ ಚಿಕ್ಕ ಕ್ಯಾಂಟೀನ್ ಹೋಟ್ಲ್ಗೆಲ್ಲ ಯೂಸ್ ಮಾಡ್ಕೋಬಹುದು ಇದನ್ನ. ಸೊ ಮನೆಗೆ ಬೇಕಾದ್ರೆ ನಿಮ್ಗೆ ಪ್ರತಿಯೊಂದು ಪ್ರೀಮಿಯಂ ಕ್ವಾಲಿಟಿ ವಸ್ತು ನಮ್ಮಲ್ಲಿ ಸಿಗುತ್ತೆ. ಓಕೆ. ಹಾಗೆ ನೋಡಿ ಈ ತರ ಪರ್ಟಿಕ್ಯುಲರ್ ಸಾಂಬಾರ್ ಮಾಡಕ್ಕೆ ಇದು ಸಾಂಬಾರ್ ಪಾಟ್. ಓಕೆ. ಸೊ ಇದ್ರಲ್ಲಿ ಸಾಂಬಾರ್ ಮಾಡಿದಾಗ ನಿಮ್ಗೆ ವಿತ್ ಲಿಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಹ್ಯಾಂಡ್ಲ್ ಎಲ್ಲ ಯಾವ್ದೇ ರೀತಿ ಬಿಸಿ ಆಗಲ್ಲ ಇದು. ಓಕೆ. ಇದ್ರಲ್ಲೂ 2-3 ಸೈಜ್ ಇದೆ. ಓಕೆ, ಫುಲ್ ವೆಯ್ಟ್ ಇದೆ, ಯಾವುದೇ ತರ ಲೈಟ್ ವೆಯ್ಟ್ ಎಲ್ಲ ಇಲ್ಲ. ಓಕೆ. ಆಮೇಲೆ ಯೂನಿಕ್ ಇಡ್ಲಿ ಕುಕ್ಕರ್ ನಮ್ಮಲ್ಲಿ ಸಿಗುತ್ತೆ ನಿಮ್ಗೆ. ಈ ತರ ನೋಡಿ, ಸ್ಟೀಮರ್ ವಿತ್ ಕಡಾಯಿ. ಇದು ಟ್ರಿಪ್ಲೆ ಕಡಾಯಿ, ಅದ್ರ ಜೊತೆನೆ ಸ್ಟೀಮರ್. ಸೊ ಇದು ನಿಮ್ಗೆ ವೆಜಿಟೇಬಲ್ಸ್ ಆಗ್ಲಿ ಎಗ್ ಆಗ್ಲಿ ಎಲ್ಲ ಬಾಯ್ಲ್ ಮಾಡ್ಕೋಬಹುದು. ಓಕೆ, ಒಂದೇ ಸಲ ಎರಡನ್ನು ಯೂಸ್ ಮಾಡ್ಕೋಬಹುದು. ಆಮೇಲೆ ನಮ್ಮಲ್ಲಿ ನೋಡಿ ನಿಮ್ಗೆ ಬರ್ಗ್ನರ್ ಬ್ರಾಂಡ್ ಟ್ರಿಪ್ಲೆ ಕುಕ್ಕರ್ಸ್ ಎಲ್ಲ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಏನಾದ್ರು ಹಳೆ ಕುಕ್ಕರ್ ಇತ್ತು, ನೀವೇನಾದ್ರು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಯಾವ್ದೋ ಬ್ರಾಂಡ್ ಇರಲಿ ಅಲ್ಯೂಮಿನಿಯಂ ಕುಕ್ಕರ್ಸ್ ನೀವು ತಗೊಂಬೋದು ಎಕ್ಸ್ಚೇಂಜ್ ಮಾಡಿಸ್ಕೋಬಹುದು. ಓಕೆ, ಎಕ್ಸ್ಚೇಂಜ್ ಆಫರ್ ಇದೆ. ಎಕ್ಸ್ಚೇಂಜ್ ಆಫರ್ ಇದೆ. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಪಾತ್ರೆ ಇರಲಿ, ಸ್ಟೀಲ್, ಅಲ್ಯೂಮಿನಿಯಂ, ಅದು ಯಾವ್ದು ಹಳೆದಿದ್ರೆ ತಗೊಬಂದು ನೀವು ಹೊಸ ಪಾತ್ರೆ ತಗೋಬಹುದು. ಅದು ಕುಕ್ಕರ್ ಅಲ್ಲಿ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಒಂದು 45 to 50% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಅಂದ್ರೆ ನಿಮ್ಮಲ್ಲಿ ಕುಕ್ಕರ್ ಸೈಜಸ್ ಯಾವ್ದ್ರಿಂದ ಯಾವ ತನಕ ಇದೆ? ನಮ್ಮ ಹತ್ರ 1 ಲೀಟರ್ ಇಂದ ಆಲ್ಮೋಸ್ಟ್ 25 ಲೀಟರ್ ತನಕ ಕುಕ್ಕರ್ ಸಿಗುತ್ತೆ. ಓಕೆ, 1 ಲೀಟರ್ ಇಂದ 25 ಲೀಟರ್ ತನಕ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ವೆರೈಟೀಸ್. ಸೊ ಚಿಕ್ಕ ಸೈಜ್ ಇಂದ ಇದೆ, ಅವ್ರ ದೊಡ್ಡ ಸೈಜ್ ಕುಕ್ಕರ್ಗಳು ಅವೈಲೇಬಲ್ ಇದೆ. ಇದು ನೋಡಿ ಸ್ಕ್ವೇರ್ ಇಡ್ಲಿ ಕುಕ್ಕರ್, ಇದು ನಾವೇ ರೆಡಿ ಮಾಡ್ತೀವಿ. ಓಕೆ. ಸೊ ಇದರಲ್ಲಿ ಡಿಫ್ರೆಂಟ್ ಪ್ಲೇಟ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಈ ತರ ಡಿಫ್ರೆಂಟ್ ಡಿಸೈನ್ಸ್, ರೌಂಡ್ ಇಡ್ಲಿ, ಬಟನ್ ಇಡ್ಲಿ, ತಟ್ಟೆ ಇಡ್ಲಿ ಎಲ್ಲ ಸಿಗುತ್ತೆ. ಓಕೆ. ಆಮೇಲೆ ಆಪ್ಷನಲ್ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಇಡ್ಲಿ ಪ್ಲೇಟ್ಸ್ ಬೇಕಾದ್ರೆ ಅದು ಸಪರೇಟ್ ಕೂಡ ಸಿಗುತ್ತೆ. ಓಕೆ. ಸೊ ಡಿಫ್ರೆಂಟ್ ಸೈಜಸ್ ಈ ತರ ತಟ್ಟೆ ಇಡ್ಲಿನೆಲ್ಲ ಮಾಡಬಹುದು. ಓಕೆ, ಒಂದ್ರಲ್ಲೇ ಎಲ್ಲಾ ತರ ಡಿಸೈನ್ಸ್ ಇರುತ್ತೆ. ಒಂದೇ ಇದ್ರಲ್ಲಿ ನೀವು ನಿಮ್ಗೆ ಯಾವ ಇಡ್ಲಿ ಬೇಕೋ ಅದು ಮಾಡ್ಕೋಬಹುದು. ಓಕೆ. ಸೊ ಒಂದ್ಸಲಕ್ಕೆ 24 ಇಡ್ಲಿ ಆಗುತ್ತೆ ರೆಗ್ಯುಲರ್ ಇಡ್ಲಿ ಆದ್ರೆ. ತಟ್ಟೆ ಇಡ್ಲಿ ಆದ್ರೆ 6 ಆಗುತ್ತೆ. ಓಕೆ. ಬಟನ್ ಇಡ್ಲಿ ಆದ್ರೆ ಒಂದು 54 ಇಡ್ಲಿ ಆಗುತ್ತೆ ಒಂದು ಸಲಕ್ಕೆ. ಓಕೆ. ಸೊ ಇದೆಲ್ಲ ಪ್ಯೂರ್ SSL ಇರುತ್ತೆ. ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದು. ಹಾಗೆ ನೋಡಿ ಇದೊಂದು ಸೇಮ್ ನಿಮ್ಗೆ ತಟ್ಟೆ ಇಡ್ಲಿ ಮತ್ತೆ ಮಲ್ಟಿಪಲ್ ಇಡ್ಲಿ ಮಾಡಕ್ಕೆ. ಓಕೆ, ಇದು ಬಟನ್ ಇಡ್ಲಿ. ಇದು ಬಟನ್ ಇಡ್ಲಿದು ಒಂದು 2 ಪ್ಲೇಟ್ ಬರುತ್ತೆ ಇದ್ರಲ್ಲಿ. ಓಕೆ.
ಇದು ಗುಂಡ್ ಇಡ್ಲಿ 4 ಪ್ಲೇಟ್ ಬರುತ್ತೆ. So ಇದು ಸ್ಪೆಷಲ್ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಡೀಪ್ ಇರೋದು ಪ್ಲೇಟ್ ಇದು. ಓಕೆ. ಸೊ ವಿತ್ ಸ್ಟೀಮರ್ ಗೆ ಹೋಲ್ಸ್ ಕೂಡ ಇರುತ್ತೆ. ಹಾ ಹಾ. ಸೊ ಇಡ್ಲಿ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಇದರಲ್ಲಿ. ಸೊ ಇದು 4 ಪ್ಲೇಟ್ ಬರುತ್ತೆ. ಇದು ತಟ್ಟೆ ಇಡ್ಲಿ. ಓಕೆ. ಸೊ ಇದನ್ನು 4 ಪ್ಲೇಟ್ ಇರುತ್ತೆ. ಇದು ತಟ್ಟೆ ಇಡ್ಲಿನೂ ಮಾಡ್ಕೋಬಹುದು, ಆಮೇಲೆ ಲೈಟ್ ಆಗಿ ಏನಾದ್ರು ಸ್ಟೀಮ್ ಬೇಕಾದ್ರೆ ಸ್ಟೀಮ್ ಮಾಡ್ಬೋದು, ಮೊಮೋಸ್ ಎಲ್ಲ ಮಾಡ್ಕೋಬಹುದು. ಹಾ ಹಾ ಹಾ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಡ್ಲಿ ಪ್ಲೇಟ್ ಬೇಕು ಅಂದ್ರೆ ನೀವು ಒಂದೊಂದಾಗಿ ಇಡ್ಬೋದು ನೋಡಿ. ಓಕೆ. ಈ ತರ ವೆರೈಟೀಸ್ ಒಂದೇ ಸಲಕ್ಕೆ ನೀವು ನಿಮ್ಗೆ ಯಾವ್ದಾದ್ರು ಬೇಕು ಎಷ್ಟಿಷ್ಟು ಪ್ಲೇಟ್ ಬೇಕೋ ಅದು ಯೂಸ್ ಮಾಡ್ಕೋಬಹುದು. ಓಕೆ. ಆಮೇಲೆ ನಾರ್ಮಲ್ ಆಗಿ ಪಾತ್ರೆ ಹತ್ರನ ಇದನ್ನ ಬೆಳೆಸ್ಕೋಬಹುದು ನೀವು. ಓಕೆ. ಅದು ಇಡ್ಲಿ ಮಾಡೋದಿಲ್ಲ ಅಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಇದು ಸಾಂಬಾರು ಅದು ಇದೆಲ್ಲ ಮಾಡಕ್ಕೆ ಯೂಸ್ ಆಗುತ್ತೆ, ಬಿಕಾಸ್ ಇದು ನಿಮ್ಗೆ ಕಂಪ್ಲೀಟ್ ಟ್ರಿಪ್ಲೈ ಬಾಟಮ್ ಜೊತೆ ಇರುತ್ತೆ. ಓಕೆ. ಇದೆಲ್ಲ ಮಲ್ಟಿಪಲ್ ಯೂಸ್ ಆಗುತ್ತೆ. ಅದ್ರ ಜೊತೆ ನಮ್ಮ ಹತ್ರ ಸ್ಪೆಷಲ್ ಮುದ್ದೆ ಪಾನ್ ಇದೆ ನೋಡಿ ಟ್ರಿಪ್ಲೈ ಅಲ್ಲಿ. ಸೊ ಇದೊಂದು ಸಿಂಗಲ್ ಪೀಸು. ಓಕೆ. ಒಳಗಡೆ ಫುಲ್ ನೈಸ್ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ನೀವು ಮುದ್ದೆ ಮಾಡ್ಬೇಕಾದ್ರೆ ಎಲ್ಲೋ ತಳ ಹಿಡಿಯೋದಾಗ್ಲಿ ಇಲ್ಲ ಅಂಟ್ಕೊಳ್ಳೋದಾಗ್ಲಿ ಏನೂ ಆಗೋದಿಲ್ಲ. ಓಕೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಟ್ಕೊಳ್ಳೋಕೆ ಹ್ಯಾಂಡಲ್ ಚೆನ್ನಾಗಿದೆ ನೋಡಿ. ಇದ್ರ ಸ್ಟಿಕ್ ಅಲ್ಲಿ ನೀವು ಆರಾಮಾಗಿ ಮುದ್ದೆ ಮಾಡ್ಕೋಬಹುದು. ಓಕೆ. ಇದೊಂದು 6 ಮುದ್ದೆ ಆಗುತ್ತೆ ಒಂದ್ಸಲಕ್ಕೆ. ಓಕೆ. ವಿತ್ ಇದ್ರಲ್ಲೇ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ತರ ಕ್ಯಾಪ್ ಬರುತ್ತೆ. ಓಕೆ. ಇದರಲ್ಲಿ ಸೈಜಸ್ ಅವೈಲೇಬಲ್ ಇದೆ. ಇದರಲ್ಲಿ ಮೂರು ಸೈಜಸ್ ಅವೈಲೇಬಲ್ ಇದೆ. 2 ಮುದ್ದೆ, 4 ಮುದ್ದೆ, 6 ಮುದ್ದೆ ಬರುತ್ತೆ. ಓಕೆ. ಆ ತರ. ಸೊ ಈಗ ಮೊದಲೆಲ್ಲ ಬೇರೆ ಪಾತ್ರೆಲ್ಲಾದ್ರೆ ಅಂಟ್ಕೊಳ್ಳುತ್ತೆ, ಇದರಲ್ಲಿ ನಾನ್ ಸ್ಟಿಕ್ ಅಂಟ್ಕೊಳ್ಳಲ್ಲ. ಕಂಪ್ಲೀಟ್ ಟ್ರಿಪ್ಲೈ ಅಲ್ಲಿ ಇರುತ್ತೆ. ಮತ್ತೆ ಪ್ರಾಡಕ್ಟ್ 10 ಇಯರ್ಸ್ ವಾರಂಟಿ ಇರುತ್ತೆ. ಓಕೆ. 10 ಇಯರ್ಸ್ ವಾರಂಟಿ. ಹೌದು. ಇದು ನೋಡಿ ಈ ತರ ಯೂನಿಕ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಇದು ನಿಮ್ಗೆ ಮನೆಗೆ ಏನಾದ್ರು ಗೃಹ ಪ್ರವೇಶ ಇತ್ತು, ಯಾರು ಗಿಫ್ಟ್ ಕೊಡಕ್ಕೆ ಇಲ್ಲ ಮನೆಗೆ ಯೂಸ್ ಮಾಡಕ್ಕೆ. ಇದೆಂತಿರೋದು ಸರ್ ಇದು? ಇದು ಬ್ರಾಸ್ ಅಲ್ಲಿ ಬರುತ್ತೆ ಸರ್. ಔಟರ್ ಆಂಟಿಕ್ ವರ್ಕ್ ಬರುತ್ತೆ, ಒಳಗಡೆ ಎಲ್ಲ ಬ್ರಾಸ್ ಮೆಟೀರಿಯಲ್ ಇರುತ್ತೆ. ಸೊ ಇದು ಟೀ ಕಾಫಿ ಎಲ್ಲ ಇದ್ ಮಾಡಕ್ಕೆ ಸರ್ವ್ ಮಾಡಕ್ಕೆ. ಅದ್ರ ಜೊತೆ ಈ ತರ ಪ್ಲೇಟ್ ಇದಿ ಕಪ್ ಬರುತ್ತೆ. 4 ಕಪ್ ಸೆಟ್ ಮತ್ತೆ ಸರ್ವಿಂಗ್ ಟ್ರೇ ಕೂಡ ಬರುತ್ತೆ ನೋಡಿ. ಓಕೆ. ಟ್ರೇ ಕೂಡ ಬರುತ್ತೆ. ಫುಲ್ ಸೂಟ್ಕೇಸ್ ಅಲ್ಲೇ ಬಂದ್ಬಿಡುತ್ತಲ್ಲ. ಹೌದು ನೋಡಿ ಈ ತರ. ಓಕೆ. ಈ ತರ. ಸೊ ಇದು ಯಾರ ಟೇಬಲ್ ಮೇಲೆ ಗೆಸ್ಟ್ ಬಂದ್ರೆ ಕೊಡಕ್ಕೆ ಈಸಿ ಆಗುತ್ತೆ. ಹೌದೌದೌದು. ಒಂದು ಯೂನಿಕ್ ಆಗಿ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಈ ತರ ನೋಡಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಕ್ಕೆ, ಇದಕ್ಕೆಲ್ಲ ಪೂಜೆಗೆ ಯೂಸ್ ಮಾಡಕ್ಕೆ ಮನೆಗಳು ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಸೈಜ್ ಸಿಗುತ್ತೆ ಪೂರ್ತಿ. ಓಕೆ. ಡಿಫ್ರೆಂಟ್ ಸೈಜು. ಸೊ ಇದು PVD ಮೆಟೀರಿಯಲ್ ಇರುತ್ತೆ. ನಿಮ್ಗೆ ಯಾವ್ದು ರೀತಿ ಕೋಟೆ ಇರಲ್ಲ. ಇದು ಸೀಟ್ ಅಲ್ಲೇ ರೆಡಿ ಆಗಿರುತ್ತೆ. ಸೊ ಇದು ಕಲರ್ ಗಿಲ್ಲರ್ ಏನು ಹೋಗೋದಿಲ್ಲ. ಓಕೆ. ಕಲರ್ ಏನು ಹೋಗೋದಿಲ್ಲ ಇದು. ಆಮೇಲೆ ನಮ್ಮಲ್ಲಿ ನೋಡಿ ಇದು ಪುಟಾಣಿ, ಇದು ನೋಡಿ ಇಡ್ಲಿ ಎಲ್ಲ ತೆಗಿಯಕ್ಕೆ. ಓಕೆ. ಚಿಕ್ಕ ಬಟನ್ ಇಡ್ಲಿ, ನಾರ್ಮಲ್ ಇಡ್ಲಿ ಹಂಗೆ ತೆಗಿಯಕ್ಕೆ. ಸೊ ಈ 0 ಸೈಜ್ ಇಡ್ಲಿ ನೀವು ನೋಡ್ಬೋದು ನೋಡಿ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಟೀಲ್. ಓಕೆ. ನಾರ್ಮಲ್ ಸ್ಟೀಲ್ ಅಲ್ಲ, ಎಲ್ಲ ಫುಲ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ. ಕ್ವಾಲಿಟಿ ನೋಡಿ ಸ್ಟೀಲ್ ನಿಮ್ಗೆ ಯಾವ ತರ ಮಿರರ್ ಫಿನಿಶಿಂಗ್ ಕಾಣಿಸ್ತಿದೆ ನೋಡಿ. ಸೊ ಎಲ್ಲಾ ತರ ಸೈಜಸ್ ಅಲ್ಲೂ ಇವ್ರ ಹತ್ರ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು ನೋಡಿ. ನೋಡಿ ಎಷ್ಟು ಪುಟಾಣಿ ಇದೆಲ್ಲ ಸೌಟ್ಸ್ ಎಲ್ಲ ಇದೆ ಅವ್ರ ಹತ್ರ. ಸೊ ಎಲ್ಲಾ ಸೈಜ್ ಇಂದ ಹಿಡಿದು ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಟೀ ಪಾಟ್ ಅಂದ್ರೆ ಟೀ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು 2-3 ಜನಕ್ಕೆ ಮಾಡೋದಕ್ಕೆ ಈ ತರ ಸೈಜ್ ಅಲ್ಲಿ ಇದೆ. ಸಿಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಂದ್ರೆ ನೋಡಿ ಈ ತರ ದೊಡ್ಡ ಸೈಜ್ ತಗೊಬಹುದು. ಆ ಥಿಕ್ನೆಸ್ ಎಲ್ಲ ನೋಡ್ತಾ ಇರ್ಬೋದು ಏನ್ ದಪ್ಪ ಇದೆ ಅನ್ಬಿಟ್ಟು. ಹಾಗೆ ಇದು ನೋಡಿ ಎಲೆಕ್ಟ್ರಿಕಲ್ ಸಾವ್ಗೆ ಮಾಡೋದು ಇದು. ಸೊ ಇದ್ರಲ್ಲಿ ನಿಮ್ಗೆ ಡಿಫ್ರೆಂಟ್ ಪ್ಲೇಟ್ಸ್ ಇರುತ್ತೆ ನೋಡಿ. ಇಷ್ಟು ಡಿಫ್ರೆಂಟ್ ವೆರೈಟಿ ಮಾಡ್ಕೋಬಹುದು. ಹಾಗೆ ನೋಡಿ ಇಲ್ಲಿ ಸ್ವಿಚಸ್ ಇರುತ್ತೆ. ಈ ಸ್ವಿಚ್ ನ ನೀವು ಜಸ್ಟ್ ಆನ್ ಅಂಡ್ ಆಫ್ ನೋಡಿ. ಈಗ ಫ್ರಂಟ್ ಗೆ ಹೋಗುತ್ತೆ. ಓಕೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೂವ್ ಆಗ್ತಾ ಇದೆ. ಸೊ ಇದು ಇಲ್ಲಿ ರಿವರ್ಸ್ ಕೊಟ್ರೆ ರಿವರ್ಸ್ ಬರುತ್ತೆ. ಕೈಯಿಂದ ಹೆಂಗ್ ಪ್ರೆಸ್ ಮಾಡೋದು, ಮ್ಯಾನ್ಯುಯಲ್ ಏನೋ ಮಾಡೋದು ಬೇಕಾಗಿಲ್ಲ, ಇದರಲ್ಲೇ ಮಾಡ್ಕೊಬಹುದು. ಓಕೆ. ಸೊ ಇದರಲ್ಲಿ ಒಂದು ಪಾಟ್ ಕೊಟ್ಟಿದ್ದಾರೆ ಈ ತರ ಇಲ್ಲಿ ಫಿಕ್ಸ್ ಆಗುತ್ತೆ ನೋಡಿ. ಇಲ್ಲಿ ಇದೆಯಲ್ಲ ಹಿಂಗ್ ಫಿಕ್ಸ್ ಆಗುತ್ತೆ. ಓಕೆ. ಹಾಕ್ಬಿಟ್ಟು ನಿಮ್ಗೆ ಯಾವ ತರ ಬೇಕೋ ಆ ವೆರೈಟಿ ಯೂಸ್ ಮಾಡ್ಕೊಬಹುದು ಮಾಡೋದು. ಅಂದ್ರೆ ಈಗ ಮೊದಲೆಲ್ಲ ಮ್ಯಾನ್ಯುಯಲ್ ಆಗಿ ಹಿಂಗ್ ಪ್ರೆಸ್ ಮಾಡೋದು ಕಷ್ಟ ಆಗ್ತಿತ್ತು. ಸೊ ಎಲ್ಲ ಆಟೋಮೆಟಿಕ್ ಬಂದ್ಬಿಟ್ಟಿದೆ. ಎಲೆಕ್ಟ್ರಿಕಲ್ ಇದೆ, ಈಸಿಯಾಗಿ ಮಾಡಬಹುದು. ಮ್ಯಾನ್ಯುಯಲ್ ಬೇಕಾದ್ರೆ ಅದನ್ನು ಸಿಗುತ್ತೆ. ಇದು ಒಂಥರ ಹೊಸದು. ಓಕೆ. ಇದು ನೋಡಿ. ಆಮೇಲೆ ನಮ್ಮ ಹತ್ರ ಈ ತರ ನೋಡಿ ಗೀ ಪಾಟ್ಸ್ ನೋಡಿ ನೀವು ನೋಡ್ಬೋದು. ಫುಲ್ ಆಂಟಿಕ್ ವರ್ಕ್ ತರ ಎಲ್ಲ ನೋಡಿ. ಮಿರರ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ನೋಡಿ. ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸ್. ಇದ್ರಲ್ಲಿ ತುಂಬಾ ಡಿಫ್ರೆಂಟ್ ಎಲ್ಲ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ. ತುಂಬಾ ವೆರೈಟೀಸ್ ಇದೆ. ಇದೆಲ್ಲ ನೋಡ್ಬೇಕಂದ್ರೆ ಒಂದ್ಸಲ ಶಾಪ್ ಗೆ ವಿಸಿಟ್ ಮಾಡಿ. ಆಗ ಲೈವ್ ಅಲ್ಲಿ ನೀವೆಲ್ಲಾನು ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೇಗಿದೆ ಕ್ವಾಲಿಟಿ, ಎಷ್ಟು ಥಿಕ್ನೆಸ್ ಇದೆ ಅನ್ನೋದೆಲ್ಲ ನಾವು ವಿಡಿಯೋದಲ್ಲಿ ಹೇಳ್ಬೋದು. ಬಟ್ ನೀವು ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಕ್ವಾಲಿಟಿ, ಹೇಗಿದೆ ಪ್ರಾಡಕ್ಟ್ಸ್ ಅನ್ನೋದು. ಆಮೇಲೆ ಇದು ನಮ್ದು ಸ್ಪೆಷಲ್ ವಾಟರ್ ಪ್ರೂಫ್ ರೋಟಿ ಮೇಕರ್ ನಾವು ರೆಡಿ ಮಾಡಿದೀವಿ. ಓಕೆ. ಸೊ ಇದು ನೀವು ನೋಡ್ಬೋದು. ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಇರುತ್ತೆ. ಇದು ಡೆಮೋ ಪೀಸ್ ಆಕ್ಚುಲಿ. ಓಕೆ. ನಾವು ಫ್ರೆಶ್ ಪೀಸ್ ಕೊಡ್ತೀವಿ ಅದನ್ನ. ಸೊ ಕಂಪ್ಲೀಟ್ ವಾಟರ್ ಪ್ರೂಫ್ ಅಲ್ಲಿ ಯೂಸ್ ಮಾಡಿದ್ರೆ ಇದ್ರಲ್ಲಿ ನೀವು ರೊಟ್ಟಿ, ಚಪಾತಿ, ಹೋಳಿಗೆ ಎಲ್ಲ ಮಾಡ್ಕೋಬಹುದು, ಪರೋಟ ಎಲ್ಲ ಮಾಡ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ. ಬೇಗ ಮಾಡ್ಬೇಕಾದ್ರೆ ನೀವು ಲಟ್ಸಕ್ ಟೈಮ್ ಇರೋದಿಲ್ಲ. ಸೊ ಅದನ್ನ ಜಸ್ಟ್ ಈ ಹಿಟ್ ನ ಉಂಡೆ ಇಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ರೊಟ್ಟಿ, ಚಪಾತಿ ಎಲ್ಲ ಆಗೋದು. ಓಕೆ. ತುಂಬಾ ಚೆನ್ನಾಗಿದೆ.
ಸರ್ ಇದು ವುಡನ್ ಸೀಟ್ ಅಲ್ಲಿ ಮಾಡಿರೋದು ಪ್ಲೇವುಡ್ ಮೇಲೆ ವಾಟರ್ ಪ್ರೂಫ್ ಸೀಟ್ ಯೂಸ್ ಮಾಡಿರೋದು. ಚೆನ್ನಾಗಿದೆ. ಹಾಗೆ ನೋಡಿ, ಇದು ನಮ್ಮಲ್ಲಿ ಪ್ರೀ ಸೀಸನ್ ಕಾಸ್ಟ್ ಐರನ್ ಮೆಟೀರಿಯಲ್ ಸಿಗುತ್ತೆ. ಇದರಲ್ಲಿ ಮಾತ್ರ ರೋಟಿ ತವಾ, ದೋಸೆ ತವಾ, ಚಪಾತಿ ತವಾ ವಿತ್ ಹ್ಯಾಂಡ್ಲ್ ಇರುವಂತದ್ದು. ಸೊ ಇದೆಲ್ಲ ಐರನ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಐರನ್ ಅಂತಾರೆ, ಮೇಡ್ ಇನ್ ಬ್ರಾಜಿಲ್ ಇದು. ಇದು ಪ್ರೀ ಸೀಸನ್ ಇರುತ್ತೆ. ಆಕ್ಚುಲಿ ಬೇರೆ ಬ್ರಾಂಡ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ನಾನ್ ಪ್ರೀ ಸೀಸನ್. ಇದೆಲ್ಲ ಕಂಪ್ಲೀಟ್ ಪ್ರೀ ಸೀಸನ್. ಸೊ ನೀವು ದೋಸೆ ಚಪಾತಿ ಎಲ್ಲ ಮಾಡೋಕೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದರಲ್ಲಿ. ಇದರಲ್ಲಿ ಪಡ್ಡು ಮಾಡೋದೆಲ್ಲ ಡಿಫ್ರೆಂಟ್ ಇದೆ. ಸೊ ಇದೊಂದು ತೋರಿಸ್ತಾ ಇದೀನಿ ಅಷ್ಟೇ, ಯಾಕಂದ್ರೆ ವಿಡಿಯೋದಲ್ಲಿ ಎಲ್ಲ ತೋರಿಸಿದಾಗ ತುಂಬಾ ಲಾಂಗ್ ಆಗುತ್ತೆ, ತುಂಬಾ ಲೆಂತ್ ಆಗ್ಬಿಡುತ್ತೆ. ಹಾಗೆ ನೋಡಿ, ಇದರಲ್ಲಿ ಇದು ಈ ತರ ಹ್ಯಾಂಡ್ಲ್ ಇರೋದು ಇದೆ ಇಟ್ಕೊಳ್ಳಕ್ಕೆ. ಸೊ ಸೇಮ್ ಮೆಟೀರಿಯಲ್, ಜಸ್ಟ್ ಹ್ಯಾಂಡ್ಲ್ ಬರುತ್ತೆ. ಬೋತ್ ಯೂಸ್, ನಿಮ್ಗೆ ದೋಸೆ ಚಪಾತಿ ರೋಟಿ ಎಲ್ಲ ಏನ್ ಬೇಕಾದ್ರೆ ಮಾಡಬಹುದು. ಇದೇನು ಯೂನಿಕ್ ಆಗಿದೆಯಲ್ಲ ಸರ್ ಇಲ್ಲಿ ಹನಿಕಾಮ್ ತವಾ ಅಂತಾರೆ ಇದನ್ನ. ಸೊ ಇದರಲ್ಲಿ ನನ್ನ ಹತ್ರ ಡಿಫ್ರೆಂಟ್ ಸೈಜ್ ಮತ್ತೆ ಡಿಫ್ರೆಂಟ್ ಥಿಕ್ನೆಸ್ ಇರೋದಿದೆ. ಸೊ ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದ್ರೆ ನಮ್ಮ ಹತ್ರ 3.5 mm ಇರೋದು. ನಾವೇ ಅದನ್ನ ಇದನ್ನ ಡೈರೆಕ್ಟ್ ಫ್ಯಾಕ್ಟರಿಯಿಂದ ತಗೊಂಡ್ ಮಾಡ್ತಾ ಇರೋದು. ಸೊ 3.5 mm ಥಿಕ್ನೆಸ್ ಅಂದ್ರೆ ಒಳ್ಳೆ ಥಿಕ್ನೆಸ್ ಇರೋ ತವಾ ಬರುತ್ತೆ. ಸೊ ಇದು ಅಷ್ಟೇ ಮಲ್ಟಿಪಲ್ ಯೂಸ್ ಆಗುತ್ತೆ. ರೋಟಿ ಚಪಾತಿ ದೋಸೆ ಏನಕ್ಕಾರು ಯೂಸ್ ಮಾಡಬಹುದು. ಆಮೇಲೆ ಯಾವ್ದೇ ರೀತಿ ಇದರಲ್ಲಿ ನೀವು ಸ್ಟೀಲ್ ಸ್ಪೆಚುಲಾ ಯೂಸ್ ಮಾಡಿದ್ರೆ ಸ್ಕ್ರಾಚಸ್ ಆಗೋದಿಲ್ಲ. ಸ್ಕ್ರಾಚಸ್ ಆಗೋದಿಲ್ಲ, ನಾನ್ ಸ್ಕ್ರಾಚಬಲ್ ಅದು. ನಾನ್ ಸ್ಕ್ರಾಚಬಲ್, ಹಾಗೆ ನಾನ್ ಸ್ಟಿಕ್. ಹೌದು. ಆಮೇಲೆ ಈ ತರ ನೋಡಿ, ಟ್ರಿಪ್ ಲೈನ್ ಅಲ್ಲಿ ನಿಮ್ಗೆ 7 ಪೀಸ್ ಕಾಂಬೋ ಸಿಗುತ್ತೆ ನಮ್ಮಲ್ಲಿ. ಈ ಕಾಂಬೋನಲ್ಲಿ ನಿಮ್ಗೆ ನೋಡಿ, ಈ ಕಾಂಬೋನಲ್ಲಿ ನಿಮ್ಗೆ ಇದೊಂದು ಬಿರಿಯಾನಿ ಪಾಟ್ ಸಿಗುತ್ತೆ ವಿತ್ ಸ್ಟೀಲ್ ಲೀಡ್. ಸೊ ಇದು ಒಂದು 6 ಲೀಟರ್ ಕೆಪಾಸಿಟಿ ಬರುತ್ತೆ. ಜೊತೆ ಇದೊಂದು ಫ್ರೈ ಪ್ಯಾನ್. ಇದು ಹಾಲ್ ಕಾಯ್ಸಕ್ಕೂ ಆಗುತ್ತೆ, ಟೀ ಕಾಫಿ ಮಾಡಕ್ಕೂ ಆಗುತ್ತೆ. ಈ ತರ ಒಂದು ಇದು ಕೊಟ್ಟಿರ್ತಾರೆ ನೋಡಿ, ಸೇಪು. ನಿಮ್ಗೆ ಕೆಳಗಡೆ ಸೆಲ್ ಹೋಗೋದಿಲ್ಲ, ಈಸಿಯಾಗಿ ಇದ್ ಮಾಡ್ಬೋದು ನೀವು. ಆಮೇಲೆ ಇದೊಂದು ತಡ್ಕ ಪಾನು, ಒಗ್ಗರಣೆ ಹಾಕೋದಕ್ಕೆ. ಜೊತೆ ಒಂದು ಈ ತರ ರೈಸ್ ಹಂಡಿ ವಿತ್ ಗ್ಲಾಸ್ ಲೀಡ್ ಬರುತ್ತೆ. ಮಲ್ಟಿಪಲ್ ಯೂಸ್ ಆಗುತ್ತೆ. ರೈಸ್ ಸಾಂಬಾರ್ ಏನ್ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ಎಲ್ಲಾನು ಟ್ರಿಪ್ಲ್ ಅಲ್ಲಿ ಮೇಕ್ ಆಗಿರುತ್ತೆ, ಯಾವ್ದೇ ರೀತಿ ತಳ ಏನು ಹಿಡಿಯೋದಿಲ್ಲ. ಸೊ ಇದು ಕಂಪ್ಲೀಟ್ ಸೆಟ್ ಆಫ್ ಕಂಪ್ಲೀಟ್ ಸೆಟ್ ಬರುತ್ತೆ. ಸೊ ನಮ್ಮ ಹತ್ರ ಇದು ಒಂದು ಆಫರ್ ಕೂಡ ನಡೀತಿದೆ. ಜಸ್ಟ್ 5889 ಗೆ ಸಿಗುತ್ತೆ. 5889 ಗೆ ಕಂಪ್ಲೀಟ್ ಸೆಟ್ ಸಿಗುತ್ತೆ. ಹಾಗೆ ನೋಡಿ, ನಮ್ಮ ಹತ್ರ ಈ ತರ ಸ್ಟೋರೇಜ್ ಗೆ ಕಂಟೈನರ್ ಸಿಗುತ್ತೆ ನಿಮ್ಗೆ. ವಿಂಡೋಸ್ ಇರೋದು, ಮತ್ತೆ ಒಳಗಡೆ ಏನ್ ಐಟಮ್ ಇದೆ ಅಂತ ಈಚೆಯಿಂದಾನೇ ನೋಡಬಹುದು, ಕಾಣಿಸುತ್ತೆ. ಇದರಲ್ಲೆಲ್ಲ ಡಿಫ್ರೆಂಟ್ ಸೈಜಸ್ 1 kg ಇಂದ ಇಟ್ಟು 18 kg ತನಕ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ. ಆಮೇಲೆ ಸ್ಟೋರೇಜ್ ಕಂಟೈನರ್ ಅಲ್ಲಿ ವೆರೈಟೀಸ್, ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ. ನೀವು ನೋಡಬಹುದು ನೋಡಿ, ಇಲ್ಲೆಲ್ಲ ವೆರೈಟೀಸ್ ಯಾವ ತರ ಇದೆ. ಕಂಪ್ಲೀಟ್ ಸ್ಟೀಲ್ ಬೇಕಂದ್ರೆ ಅದು ಇದೆ, ಚಿಕ್ಕ ವಿಂಡೋ ಇರೋದು. ಇಲ್ಲ ಇಷ್ಟಾರ ದೊಡ್ಡದು ವಿಂಡೋಸ್ ತರ ಬೇಕು ಅಂದ್ರೆ ಗ್ಲಾಸ್ ಅದು ಕೂಡ ಅವೈಲೇಬಲ್ ಇದೆ. ಹಾಗೆ ನೋಡಿ, ಈ ತರ ನಿಮ್ಗೆ ಜಾಗ ಕಡಿಮೆ ಇದ್ದು ಕಡಿಮೆ ಸ್ಪೇಸಸ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಇದು ನೀವು ಡಿಸೈನ್ ನೋಡಿ, ಮೇಲೆ ಸೀತ್ರು ಇರುತ್ತೆ. ಸೊ ಇದನ್ನ ಬೋಟಿಕ್ ಡಿಸೈನ್ ಅಂತಾರೆ. ತುಂಬಾ ಚೆನ್ನಾಗಿದೆ, ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಏನ್ ಹಾಕಿದೀರಾ ಅಂತ ಅದು ನೀವು ಆರಾಮಾಗಿ ನೋಡ್ಕೋಬಹುದು. ಪದ ನೀವು ಮುಚ್ಚಲ ಹಿಂಗ್ ತೆಗ್ದು ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕಾಣಿಸುತ್ತೆ. ಸೊ ಡಿಫ್ರೆಂಟ್ ಸೈಜಸ್ ಎಲ್ಲ ಸಿಗುತ್ತೆ. ಆಮೇಲೆ ಇದ್ರಲ್ಲಿ ನೋಡಿ, ನೀವು ಈ ಸ್ಟೀಲ್ ಪ್ಲೇಟ್ಸ್ ನೋಡಬಹುದು. ಸೊ ಇದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಪ್ಲೇಟ್ ಎಲ್ಲ ಸೈಜ್ ಸಿಗುತ್ತೆ. ಸೊ ಇದು ಫುಲ್ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಸಿಗುತ್ತೆ ನಿಮ್ಗೆ. ಫುಲ್ ಪ್ರೀಮಿಯಂ ಕ್ವಾಲಿಟಿ. ಮಿರರ್ ಫಿನಿಶಿಂಗ್ ನೋಡುದು. ಹೌದು, ಆಲ್ಮೋಸ್ಟ್ ನಿಮ್ದು ಫೋಟೋನ ರಿಫ್ಲೆಕ್ಟ್ ಆಗ್ತಿದೆ. ಮಿರರ್ ತರನೇ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ಮಿರರ್ ಫಿನಿಶಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಹೌದು. ಸೊ ಇದರಲ್ಲೆಲ್ಲ ಡಿಫ್ರೆಂಟ್ ಸೈಜಸ್ ಎಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು ಹೇಗಿದೆ ಅನ್ಬಿಟ್ಟು. ಆಮೇಲೆ ನೋಡಿ, ಇದು ನೀವು ಸ್ಟೀಲ್ ಅಲ್ಲಿ ರೆಡಿ ಮಾಡಿರೋದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್, ತರಕಾರಿ, ಹಣ್ಣೆಲ್ಲ ಹಾಕ್ಬೋದು ಇದರಲ್ಲಿ. ಇದು ಸ್ಟೀಲ್ ಅಲ್ಲಿ ಯೂಸ್ ಮಾಡಿರೋದು. ಹೌದು, ಸ್ಟೀಲ್ ಮೆಸ್ ಮಾಡಿರೋದು. ಇದ್ರಲ್ಲಿ ನಿಮ್ಗೆ ಯಾವ್ದಾರು ಇರುವೆ ಹುಳ ಏನು ಹೋಗೋದಿಲ್ಲ, ಹಾಕಿಟ್ಬಿಟ್ಟು ಸೊಳ್ಳೆಗಳೆಲ್ಲ ಹೋಗೋದಿಲ್ಲ. ಸೊ ಇದ್ರಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ, ರೌಂಡ್ ಮತ್ತೆ ಸ್ಕ್ವೇರ್ ಎರಡು ಇದೆ. ಸೊ ಇದೆಲ್ಲ ನೀವು ನೋಡ್ಬೋದು ನೋಡಿ, ಇಷ್ಟು ಒಂದು ಆಲ್ಮೋಸ್ಟ್ 7 to 8 kg ಎಲ್ಲ ಸ್ಟೋರೇಜ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಏರ್ ಪಾಸ್ ಆಗೋದಾಗ್ಲಿ, ಗಾಳಿನೂ ಆರಾಮಾಗಿ ಹೋಗುತ್ತೆ. ಫ್ರಿಜ್ ಅಲ್ಲೂ ಕೂಡ ಸ್ಟೋರ್ ಮಾಡಬಹುದು. ನೋಡಿ, ಸ್ಟೀಲ್ ಅಲ್ಲಿ ಮಾಡಿರೋದಂತೆ ಇದು. ಸೊ ಇದು ಒಂದು ಯೂನಿಕ್ ಆಗಿರೋ ಪ್ರಾಡಕ್ಟ್. ನೋಡಿ, ಇಲ್ಲೇ ನೋಡ್ತಾ ಇದಾರೆ, ಇದೆಲ್ಲ ಸ್ಟೋರೇಜ್ ಬಾಕ್ಸ್ಗಳು ನೋಡಿ, ಹಾಲು ಮತ್ತೆ ತುಪ್ಪ ಆ ತರದೆಲ್ಲ ಸ್ಟೋರೇಜ್ ಮಾಡೋದಕ್ಕೆ. ಅಂದ್ರೆ ಯಾವುದೇ ಲೀಕ್ ಪ್ರೂಫ್ ಇರುತ್ತೆ ನೋಡಿ ಇದೆಲ್ಲ ಏನಿದೆ. ಸೊ ಈ ತರ ಲಾಕ್ ಮಾಡಿದ್ರೆ ಒಂಚೂರು ಏನು ಏರ್ ಒಳಗಡೆ ಹೋಗೋದಾಗ್ಲಿ ಆಗಲ್ಲ. ನಿಮ್ಗೆ ಇದ್ರಲ್ಲಿ ಎಲ್ಲಾ ತರ ಸೈಜಸ್ ಅವೈಲೇಬಲ್ ಇದೆ ನೋಡಿ. 1 ಲೀಟರ್, 2 ಲೀಟರ್, 2.2 ಲೀಟರ್, 3.5 ಲೀಟರ್, ಆ ತರ ಎಲ್ಲಾ ತರ ಸೈಜಸ್ ಅವೈಲೇಬಲ್ ಇದೆ. ಸೊ ಹಾಗೆ ನೋಡಿ, ಇಲ್ಲಿ ಈ ತರ ಕ್ಯಾರಿಯರ್ಸ್ ಗಳು ಇದೆ, ನೋಡ್ತಾ ಇರ್ಬೋದು ಡಿಸೈನ್ಸ್ ಎಲ್ಲ. ಆಮೇಲೆ ಇಲ್ಲಿ ಟೀ ಕಪ್ಸ್ ಎಲ್ಲ ಇದೆ ನೋಡಿ, ಟೀ ಕಾಫಿ ಕುಡಿಯೋದಕ್ಕೆ ಈ ತರ ಮಗ್ ಆಗ್ಬೋದು, ಇಲ್ಲ ಕಪ್ ಅಂತ ಹೇಳ್ತಾರೆ. ಸೊ ಆ ತರನು ಅವೈಲೇಬಲ್ ಇದೆ. ಇದರಲ್ಲೂ ಡಿಫ್ರೆಂಟ್ ಸೈಜಸ್ ಇದೆ ನೋಡಿ, ಈ ತರ ಸೈಜಸ್ ಇದೆ. ಇನ್ನ ದೊಡ್ಡದ್ ಬೇಕಂದ್ರೆ ನೋಡಿ ಈ ತರ ಇದೆ ನೋಡಿ, ಈ ತರ ಕಾಫಿ ಟೀ ಕುಡಿಯೋದಕ್ಕೆ ಮಗ್ಗಳೆಲ್ಲ ಇದೆ ಈ ತರ. ಅದರಲ್ಲೇ ಡಿಫ್ರೆಂಟ್ ವೆರೈಟೀಸ್ ಇದೆ, ಡಿಫ್ರೆಂಟ್ ಶೇಪ್ಸ್ ಎಲ್ಲ, ಡಿಸೈನ್ಸ್ ಎಲ್ಲ ಇದೆ ನೋಡಿ. ಇದು ಈ ತರ ಸ್ವಲ್ಪ ದೊಡ್ಡದು, ಒಂಥರ ಡಿಫ್ರೆಂಟ್ ಡಿಸೈನ್ ಇರೋವಂಥದ್ದು. ಅದರಲ್ಲೇ ನಿಮ್ಗೆ ನೋಡಿ ಈ ತರ ಲೈನ್ಸ್ ಎಲ್ಲ ಇರುವಂತ ಒಂದು ಮಗ್ ಕೂಡ ಅವೈಲೇಬಲ್ ಇದೆ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಚಿಕ್ಕದ್ ಬೇಕು ಅಂತಂದ್ರೆ ನೋಡಿ ಈ ತರ ಇದೆ.
ಸೊ ಈ ತರನೆಲ್ಲ ಯೂಸ್ ಮಾಡ್ಬೋದು ಕಾಫಿ ಟೀಗೆ. ಆಮೇಲೆ ಈ ತರ ಡಿಸೈನ್ ಕೂಡ ಅವೈಲೇಬಲ್ ಇದೆ ಅವ್ರ ಹತ್ರ. ಇನ್ನ ಚಿಕ್ಕ ಮಕ್ಕಳಿಗೆ ನೋಡಿ ಈ ತರ ಪೈಪ್ ಗ್ಲಾಸ್ ಏನಾದ್ರು ಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ ನೋಡಿ. ಈ ತರ ದೊಡ್ಡದಾಗ್ಲಿ ಇಲ್ಲ ಈ ತರ ಚಿಕ್ಕದಾಗ್ಲಿ, ಸೊ ಎಲ್ಲಾ ತರ ಅವೈಲೇಬಲ್ ಇದೆ ಇವ್ರ ಹತ್ರ. ನೋಡಿ ಈ ತರ ಡಿಸೈನ್ ಕೂಡ ಅವೈಲೇಬಲ್ ಇದೆ ಅವ್ರ ಹತ್ರ. ಈ ತರ ಡಿಸೈನ್ ಟೀ ಕಪ್ ಇಲ್ಲಾಂದ್ರೆ ಕಾಫಿ ಕಪ್ ಅಂತಾರೆ. ಸೊ ಅದು ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲಾ ತರ ವೆರೈಟೀಸ್ ಇದೆ. ಅದಕ್ಕೆ ನೀವು ಒಂದ್ಸಲ ಶಾಪ್ ನ ವಿಸಿಟ್ ಮಾಡಿ, ಯಾಕಂದ್ರೆ ಎಲ್ಲಾನು ತೋರ್ಸೋದಕ್ ಆಗೋದಿಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಲಿ ಮತ್ತೆ ಶಾವ್ಗೆ ಮಾಡೋದಕ್ಕೆ ಆ ಈ ಒಂದು ಮಿಷಿನ್ ಇದೆ. ಇದು ಮ್ಯಾನ್ಯುಯಲ್. ಇದರಲ್ಲಿ ಆಟೋಮೆಟಿಕ್ ಹೊಸದಾಗಿ ಬಂದಿದೆ, ಅದು ಕೂಡ ಅವೈಲೇಬಲ್ ಇರುತ್ತೆ ನೋಡಿ. ಇದೆಲ್ಲ ಸ್ಟೀಲ್ ಅಲ್ಲಿ ಮಾಡಿರುವಂತದ್ದು, ಇದು ಬ್ರೌನ್ಸ್ ಅಲ್ಲಿ ಇರೋದು. ಇಲ್ಲಿ ನೋಡಿ ಇದು ಬಂದು ಇದೆಲ್ಲ ಸ್ಪೂನ್ ಸ್ಟ್ಯಾಂಡ್. ಸ್ಪೂನ್ ಇಡೋದಕ್ಕೆ ನೀವು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಇಲ್ಲಿ ಸ್ಪೂನ್ ಎಲ್ಲ ಇಟ್ಕೊಬಹುದು ಈ ತರ. ಇದು ಸ್ಪೂನ್ ಸ್ಟ್ಯಾಂಡ್. ಇಲ್ಲಾಂದ್ರೆ ಈ ತರ ಕಾಫಿ ಫಿಲ್ಟರ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟೀ ಪಾಟ್ಸ್ ಇದೆ, ಅಂದ್ರೆ ಕಾಫಿ ಟೀ ಇಲ್ಲ ಮಿಲ್ಕ್ ಇರೊಳಗಡೆ ಹಾಕಿ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇದೆಲ್ಲ ಗೀ ಪಾಟ್. ಸೊ ನೀವೆಲ್ಲ ತುಪ್ಪ ಹಾಕಿ ಇಟ್ಕೊಳ್ಳೋದಕ್ಕೆ ಈ ತರ ಡಿಫ್ರೆಂಟ್ ಡಿಸೈನ್ಸ್ ಗೀ ಪಾಟ್ಗಳಿದೆ ನೋಡಿ. ಈ ತರನೂ ಇದೆ, ಇಲ್ಲ ಈ ತರ ಇದೆ, ಇಲ್ಲ ಮೇಲ್ಗಡೆ ನಿಮ್ಗೆ ಡಿಸೈನ್ ಬೇಕಂದ್ರೆ ನೋಡಿ ಈ ತರ ಡಿಸೈನ್ ಇರೋ ಅಂತದ್ದು ಇದೆ ನೋಡಿ. ಗೀ ಪಾಟ್ ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕಂದ್ರೆ ಮೇಲ್ಗಡೆ ನಿಮ್ಗೆ ಈ ತರ ಗ್ಲಾಸ್ ಬರುತ್ತೆ ನೋಡಿ. ಈ ತರನು ಇದೆ. ಅದರಲ್ಲಿ ನಿಮ್ಗೆ ಡಿಫ್ರೆಂಟ್ ಸೈಜಸ್ ಇದೆ, ಈ ತರ ಇಲ್ಲ ಅಂದ್ರೆ ಸೇಮ್ ಅದೇ ಆಗ್ಲೇ ತೋರಿಸಿದ್ನಲ್ಲ ಡಿಸೈನ್ ಇರೋವಂಥದ್ದು ನೋಡಿ. ಆ ತರನು ಇದೆ. ಅದಕ್ಕೂ ಸೇಮ್ ಇದೇ ತರ ಮೇಲ್ಗಡೆ ಗ್ಲಾಸ್ ಕೊಟ್ಟಿರ್ತಾರೆ ಈ ತರ. ಇನ್ನ ತುಂಬಾ ಚಿಕ್ಕದು ಬೇಕಂದ್ರೆ ನೋಡಿ ಈ ತರ ಚಿಕ್ಕದು ಇದೆ. ಚಿಕ್ಕದು ಗೀ ಪಾಟ್ಗಳು ಈ ತರ ಹಾಕಿ ಇಟ್ಕೊಳ್ಳೋದಕ್ಕೆ. ಇದ್ರಲ್ಲೂ ತುಂಬಾ ವೆರೈಟಿ ಇದೆ ನೋಡಿ. ಅದೊಂದು ನೋಡಿದ್ರ ಸೊ ನೋಡಿ ಇದೊಂಥರ ಡಿಸೈನ್ ಇದೆ, ಸ್ಕ್ವಯರ್ ಅಲ್ಲಿ ಇದೆ, ಓವಲ್ ಶೇಪ್ ಇದೆ, ರೌಂಡ್ ಶೇಪ್ ಇದೆ. ಸೊ ಆ ತರ ವೆರೈಟೀಸ್ ಆಫ್ ಗೀ ಪಾಟ್ಸ್ ಗಳು ಇದೆ. ಸೊ ನೀವ್ ಈ ತರ ಡಿಕಾಕ್ಷನ್ ಫಿಲ್ಟರ್ ನೋಡಿರ್ತೀರಾ. ಇಲ್ಲಿ ಪೌಡ್ರು ಮತ್ತೆ ವಾಟರ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಡಿಕಾಕ್ಷನ್ ಬರುತ್ತೆ. ಆದ್ರೆ ಇಲ್ಲಿ ಏನು ಅಂದ್ರೆ ಈ ಒಂದು ಯೂನಿಕ್ ಪ್ರಾಡಕ್ಟ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೀವು ನೀರ್ ಹಾಕ್ಬಿಟ್ಟು ಇದರಲ್ಲಿ ನೀವು ಪೌಡರ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಡಿಕಾಕ್ಷನ್ ಇಲ್ಲಿ ಇದರಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ ನೋಡಿ. ತೋರಿಸ್ತೀನಿ ತಾಳಿ. ನಾವ್ ಇಲ್ಲಿ ವಾಟರ್ ಹಾಕ್ತೀರಾ, ಅಲ್ಲಿ ಪೌಡರ್ ಹಾಕ್ತೀರಾ, ಇದ್ರೊಳಗಡೆ ಆಟೋಮೆಟಿಕ್ ಇಲ್ಲಿ ಬಂದು ನಿಮ್ಗೆ ಸ್ಟೋರೇಜ್ ಆಗುತ್ತೆ ಡಿಕಾಕ್ಷನ್. ಸೊ ಇಲ್ಲಿಂದ ನೀವು ಯೂಸ್ ಮಾಡ್ಕೊಬಹುದು. ನೀವು ಇಲ್ಲಿ ಏನ್ ನೋಡಿದ್ರೆ ಇದು ಬಂದು ಇಲ್ಲಿ ಮೇಲ್ಗಡೆ ವಾಟರ್ ಪೌಡರ್ ಮತ್ತೆ ಡಿಕಾಕ್ಷನ್ ಕೆಳಗಡೆ ಬರುತ್ತೆ. ಆದ್ರೆ ಇದರಲ್ಲಿ ಸೊ ವಾಟರ್ ಪೌಡರ್ ಮೇಲ್ಗಡೆ ಡಿಕಾಕ್ಷನ್ ಆಟೋಮೆಟಿಕ್ ಬರುತ್ತೆ. ಸೊ ನೀವು ಈ ತರ ಹಿಂಗ್ ಓಪನ್ ಮಾಡ್ಕೊಂಡು ಈ ತರ ನೀವು ಯೂಸ್ ಮಾಡ್ಕೊಬಹುದು. ಸೊ ಒಂದು ಡಿಫ್ರೆಂಟ್ ಯೂನಿಕ್ ಆದ ಪ್ರಾಡಕ್ಟ್. ಅದರಲ್ಲಿ ನಿಮ್ಗೆ ಸೈಜಸ್ ಇದೆ ನೋಡಿ. ಈ ತರ ಚಿಕ್ಕ ಸೈಜ್, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್, ಇನ್ನು ಅದಕ್ಕಿಂತ ದೊಡ್ಡ ಸೈಜ್ ಬೇಕಂದ್ರೆ ನೋಡಿ ಈ ತರ ಇದೆ. ಇಲ್ಲಿ ಇಷ್ಟು ದೊಡ್ಡದು ಬರುತ್ತೆ. ಇದಕ್ಕೆ ನಿಮ್ಗೆ ಸ್ಟೀಲ್ದು ಈ ತರ ಕ್ಯಾಪ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಡಿಕಾಕ್ಷನ್ ಸ್ಟೋರೇಜ್ ಆಗುತ್ತೆ. ಇಲ್ಲಿ ವಾಟರ್ ಹಾಕಿ ಪೌಡರ್ ಹಾಕಿದ್ರೆ ಡಿಕಾಕ್ಷನ್ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಆ ತರ ಒಂದು ಯೂನಿಕ್ ಪ್ರಾಡಕ್ಟ್. ಒಂದ್ಸಲ ಟ್ರೈ ಮಾಡಿ. ಇದೇನ್ ನೋಡ್ತಾ ಇದೀರಾ, ಇದೆಲ್ಲ ನೀರು ಸ್ಟೋರೇಜ್ ಮಾಡೋದಕ್ಕೆ ಕ್ಯಾನ್ಸ್ಗಳು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಗೆ ಬಿನ್ಗೆ ಟೈಪ್ ಅಲ್ಲಿ ಬೇಕಂದ್ರೆ ಬಿನ್ಗೆ ಟೈಪ್ ಅಲ್ಲೂ ಇದೆ, ಅದಕ್ಕೆ ಟ್ಯಾಪ್ ಕೊಟ್ಟಿದ್ದಾರೆ. ಇಲ್ಲ ಈ ತರದ್ ಬೇಕಂದ್ರೆ ಅದಕ್ಕೂ ಟ್ಯಾಪ್ ಇದೆ. ಇಲ್ಲ ಈ ತರ ಡಿಸೈನ್ ಬೇಕು ಅಂದ್ರೆ ಈ ತರ ಉದ್ದಕ್ಕೆ ನೋಡಿ ಅದಕ್ಕೂ ಟ್ಯಾಪ್ ಕೊಟ್ಟಿದ್ದಾರೆ. ಇದೆಲ್ಲ ವಾಟರ್ ಸ್ಟೋರೇಜ್ ಮಾಡೋದಕ್ಕೆ. ಈ ತರ ಪ್ಲೈನ್ ಕೂಡ ಇದೆ. ಆಮೇಲೆ ಇಲ್ಲಿ ನಿಮ್ಗೆ ಪ್ರಿಂಟೆಡ್ ಆಗಿರುವಂತದ್ದು ಸ್ಟೋರೇಜ್ ಕ್ಯಾನ್. ಇದ್ರಲ್ಲಿ ನಿಮ್ಗೆ 5 ಲೀಟರ್ಸ್ 10 ಲೀಟರ್ಸ್ ಆ ತರ ಅವೈಲೇಬಲ್ ಇದೆ. ನೋಡ್ಬೋದು ಒಂದು ಯುನೀಕ್ ಆಗಿರುವಂತ ಡಿಸೈನ್ ಇರುವಂತ ಪಾತ್ರೆಗಳು ವಾಟರ್ ಸ್ಟೋರೇಜ್ ಮಾಡೋದಕ್ಕೆ. ನೋಡಿ ವೆರೈಟೀಸ್ ಆಫ್ ನೀರಿನ ಕ್ಯಾನ್ಗಳು ಇದೆ, ಜಗ್ಗುಗಳು ಅಂತಾರಲ್ಲ, ಸೊ ಆ ತರದ್ದು. ಅಂದ್ರೆ ಇಲ್ಲ ಸ್ಟೀಲ್ ಅಲ್ಲಿ ಈ ತರ ಡಿಸೈನ್ ಬೇಕಂದ್ರೆ, ಇಲ್ಲ ಪ್ಲೈನ್ ಈ ತರ ಹ್ಯಾಂಡಲ್ ಸ್ಟ್ರಾಂಗ್ ಇರೋವಂಥದ್ದು, ಈ ತರ ದೊಡ್ಡದು 1/2 ಲೀಟರ್ 1 ಲೀಟರ್ 2 ಲೀಟರ್ ನೋಡಿ. ಈ ತರ ಯುನೀಕ್ ಡಿಸೈನ್ ವಾಟರ್ ಬಾಟಲ್ ತರನೇ ಇದೆ. ಸೊ ಆ ತರ ಡಿಸೈನ್ ಇರುವಂತ ಕ್ಯಾನ್ಗಳು ಇದೆ. ಇಲ್ಲ ಅಂದ್ರೆ ಈ ತರ ಬೇಕಂದ್ರೆ ಸೊ ಆ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ವಾಟರ್ ಕ್ಯಾನ್ಸ್ಗಳು ಇದೆ. ಇದು ನೋಡಿ ಸುಜಾತದು ಸ್ಟೀಲ್ ಸ್ಟೋವ್ ಆಕ್ಚುಲಿ ಇದು. ಓಕೆ. ಸೊ ಇದು ಸ್ಪೆಷಲ್ ಏನಂದ್ರೆ ಜಸ್ಟ್ ಒಂದು ಸಿಂಗಲ್ ಸೀಟ್ ಇದು. ಇಲ್ಲಿ ನಿಮ್ಗೆ ಯಾವ್ದು ರೀತಿ ಜಾಯಿಂಟ್ ಆಗ್ಲಿ ಏನೂ ಸಿಗಲ್ಲ. ನೀವು ಇಲ್ಲಿ ನೋಡಿ, ಈಗ ನಾವು ಅಡಿಗೆ ಮಾಡ್ಬೇಕಾದ್ರೆ ಕಾಮನ್ ಆಗಿ ಏನಾಗುತ್ತೆ, ಎಲ್ಲ ಉಕ್ಕೋದು ಕಾಮನ್. ಸೊ ಉಕ್ದಾಗ ಏನಾಗುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ. ಇಲ್ಲೆಲ್ಲ ಹೋಲ್ಸ್ ಕೊಟ್ಟಿರ್ತಾರೆ. ಈ ಪಾನ್ ಸಪೋರ್ಟ್ ಹೋಲ್ಸ್ ಬಂದಾಗ ಏನಾಗುತ್ತೆ, ಇಲ್ಲಿ ಕೆಳಗಡೆ ಹೋಗುತ್ತೆ. ಸೊ ಇದಕ್ಕೆ ಯಾವ್ದು ರೀತಿ ಹೋಲ್ ಕೊಟ್ಟಿಲ್ಲ ನಿಮ್ಗೆ. ಆಮೇಲೆ ನೀವು ಇದನ್ನ ಕೈಲಿ ಇಟ್ಕೊಂಡು ನೋಡಿ, ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ನೀವು ಅದನ್ನ ಹೇಳಿ. ಓಕೆ, ಫುಲ್ ಹೆವಿ ಇದೆ. ಇದ್ರ ಕೆಪಾಸಿಟಿ ಎಷ್ಟು ಇದೆ ನೋಡಿ. ಈಗ ನಾರ್ಮಲ್ ಸ್ಟೋವ್ಗೆ ನೀವು ಇದಕ್ಕೆ ಫೀಲ್ ಮಾಡಿದಾಗ ನಿಮ್ಗೆ ಯಾವ ತರ ಅನ್ಸುತ್ತೆ. ಸೊ ಈ ಪಾನ್ ಸಪೋರ್ಟ್ ಫುಲ್ ಹೆವಿ. ಹೌದು. ಸೊ ಎಷ್ಟೇ ವೆಯ್ಟ್ ಇಟ್ರು ಏನು ಆಗೋದಿಲ್ಲ. ಒಂದು ಈಗ ನೋಡಿ ಇಲ್ಲಿ ಇಟ್ಮೇಲೆ ನಿಮ್ಗೆ
ಉಕ್ಕದಾಗ ಎಲ್ಲೋ ಹೋಗಲ್ಲ, ಇದ್ರ ಒಳಗಡೆ ಸ್ಟೋರ್ ಆಗಿರುತ್ತೆ. ಓಕೆ, ಇಲ್ಲೇ ಇರುತ್ತೆ. ಆಮೇಲೆ ಇದನ್ನ ತೆಗ್ದ್ಬಿಟ್ಟು ನೀಟಾಗಿ ತೆಗೆದ್ಬಿಟ್ಟು ಬಟನ್ ಅಲ್ಲಿ ಉರ್ಸೋದ್ರೆ ಕ್ಲೀನ್ ಆಗೋಗ್ಬಿಡುತ್ತೆ. ಓಕೆ, ಕೆಳಗಡೆ ಎಲ್ಲ ಇದು ಎತ್ತಿ ಒರೆಸೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಒಂದು ಹಾ. ಸ್ವಿಚಸ್ ನೋಡಿ, ನಿಮ್ಗೆ ಇದು ಆಕ್ಚುಲಿ ಸ್ಟೋವ್ ಅಲ್ಲಿ ಇಟ್ಟಾಗ ಹಾ. ಹಾಬ್ ಫೀಲ್ ಕೊಡುತ್ತೆ, ಸೇಮ್ ಹಾಬ್ ತರಾನೇ. ಓಕೆ, ಬಟ್ ಇದು ಸ್ಟೋವ್ ಇದೆ, ಸ್ಟೀಲ್ ಸ್ಟೋವ್, ಓಕೆ, ಆದ್ರೆ ಒಂಥರ ಹಾಬ್ ಇದ್ದಂಗೆ. ಓಕೆ, ನೆಕ್ಸ್ಟ್ ನೀವು ಇಷ್ಟು ಜಂಬೋ ಬರ್ನಲ್ ಯಾವ್ದ್ರಲ್ಲಿ ನೋಡಿರಲ್ಲ. ಓಕೆ. ಸೊ ಇದು ನೀವು ಇಲ್ಲಿ ಈ ಹೋಲ್ಸ್ ನೋಡಿ, ನಿಮ್ಗೆ ನಾರ್ಮಲ್ ಏನಾಗುತ್ತೆ, ಇಷ್ಟು ಈ ಕ್ಲಿಯರ್ ಹೋಲ್ಸ್ ಬರೋದಿಲ್ಲ, ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ ಹಾ, ಒಂದು. ಆಮೇಲೆ 3 ಲೈನ್ಸ್ ಹೋಲ್ಸ್ ಬರಲ್ಲ. ಓಕೆ, ಈ ಹೋಲ್ಸ್ ಬರೋದ್ರಿಂದ ಏನಾಗುತ್ತೆ, ಈ ಗ್ಯಾಸ್ ಹಿಂಗ್ ಸ್ಪ್ರೆಡ್ ಆಗುತ್ತೆ, ಓಕೆ, ದೊಡ್ಡದಾಗಿ ಹಾ. ಬರುತ್ತೆ. ಆಮೇಲೆ ದೊಡ್ಡ ಪಾತ್ರೆ ದೊಡ್ಡ ಇಟ್ಟು ನೀಟಾಗಿ ವರ್ಕ್ ಆಗುತ್ತೆ. ಓಕೆ, ಆಮೇಲೆ ಈ ಸ್ಟೋವ್ ಅಲ್ಲಿ ನಿಮ್ಗೆ ಸ್ಪೇಸಸ್ ನೋಡಿ, ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಹಾ. ನೀವು ಯಾವ್ದೋ ಸ್ಟೋವ್ ನ ಕಂಪೇರ್ ಮಾಡಿ, ಹಾ. ಈ ಬರ್ನಲ್ ಜೊತೆ ನಿಮ್ಗೆ ಇಲ್ಲಿ ಪಾತ್ರೆ ಇಡಕ್ಕೆ ಎಷ್ಟು ಸ್ಪೇಸಸ್ ಆಗಿದೆಯಲ್ಲ, ಹೌದು. ಯಾವ್ದ್ರಲ್ಲೂ ಇಲ್ಲ. ಎಷ್ಟೋ ಸ್ಪೇಸಸ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ನೀವು ಸ್ಪೇಸಸ್ ನಿಮ್ಗೆ ಕಾಣಿಸ್ತಾ ನೀವು ದೊಡ್ಡ ದೊಡ್ಡ ಪಾತ್ರೆ ಇಟ್ಟರು ಓಕೆ, easy ಆಗಿ ಆರಾಮಾಗಿ ಮಾಡ್ಬೋದು. ಹಾ. ಯಾವ್ದಕ್ಕೂ ಒಂದಕ್ಕೊಂದು Touch disturb ಆಗಲ್ಲ. ಆಗಲ್ಲ. ಈಗ ಒಂದ್ ಕಡೆ ತವಾ ಇಟ್ಕೋತೀರಾ ಅನ್ಕೊಳ್ಳಿ, ಸೊ ತವಾ ಇಟ್ಟಾಗ ಒಂದ್ ಸ್ಪೇಸ್ ತಗೊಳತ್ತೆ. ಹೌದು. ಆ ಸ್ಪೇಸ್ ಇದ್ರಲ್ಲಿ ಈಸಿಯಾಗಿ ಯೂಸ್ ಮಾಡ್ಕೋಬಹುದು ನೀವು. ದೊಡ್ಡದಾಗಿದೆ ಹಾ. ಸ್ಟವ್. ಸ್ಪೇಸಸ್ ತುಂಬಾ ದೊಡ್ಡದಾಗಿದೆ. ಆಮೇಲೆ ಇದು ವೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 17 kg ಬರುತ್ತೆ, ಓಕೆ, 17 kg. ಹಾ. ಮೇಲೆ ನಿಂತ್ಕೊಂಡ್ರು ಏನಾಗಲ್ಲ, ಫುಲ್ ಸ್ಟ್ರೆಂತ್ ಬರುತ್ತೆ. ಓಕೆ. ಹಾಗೆ 9 years ಕಂಪ್ಲೀಟ್ ವಾರಂಟಿ ಬರುತ್ತೆ ನಿಮ್ಗೆ, 9 years ವಾರಂಟಿ. ಕಂಪ್ಲೀಟ್ ಪ್ರಾಡಕ್ಟ್ ವಾರಂಟಿ. ಓಕೆ, ಜಸ್ಟ್ ಇದಕ್ಕಂತಲ್ಲ, ಹಾ. ಫುಲ್ ಕಂಪ್ಲೀಟ್ ಪ್ರಾಡಕ್ಟ್ ವಾರಂಟಿನೇ 9 years ಇದೆ. ಸರ್ ಕಂಪ್ಲೀಟ್ ಸ್ಟೀಲ್ ಅಲ್ಲಿ ಮಾಡಿರೋಂಥದ್ದು ಸರ್ ಇದು. ಫುಲ್ ಒಂದೇ ಸಿಂಗಲ್ ಸೀಟು. ಹಾ. ನಿಮ್ಗೆ ಎಲ್ಲೋ ಒಂದ್ ಕಡೆನೋ ಒಂದು ವೆಲ್ಡಿಂಗ್ ಕೂಡ ಬರಲ್ಲ ಇದ್ರಲ್ಲಿ. ಓಕೆ, ನೋಡಿ ಎತ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಓಕೆ, ಒಂದೇ ಶೀಟ್ ಅಲ್ಲಿ ಒಂದೇ sheet ಮಾಡಿರೋದು. ಓಕೆ, ಎಲ್ಲೋ ಒಂದ್ ಜಾಯಿಂಟ್ ಇಂಟ್ ಏನಿಲ್ಲ ಇದ್ರಲ್ಲಿ. ಹಾ, ಹಾ, ಹಾ. ಸೊ ನಿಮ್ಗೆ ಕ್ಲೀನ್ ಮಾಡಕ್ಕೂ ಈಸಿ ಆಗುತ್ತೆ. ಓಕೆ, ನಾರ್ಮಲ್ ಗ್ಲಾಸ್ ಉಡಿಯೋದೆಲ್ಲ ಇದಿರುತ್ತೆ, ಇದ್ರಲ್ಲಿ ಓಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಇದ್ರಲ್ಲಿ. ಓಕೆ, ಅಂದ್ರೆ ಫುಲ್ ಸ್ಟ್ರೆಂತ್ ಇರೋದ್ರಿಂದ ಏನು ಏನ್ ಆಗೋದಿಲ್ಲ. ಹಾಗೆ 9 years 9 ವಾರಂಟಿ years ಕೂಡ ಕಂಪ್ಲೀಟ್ ಕೊಡ್ತಾರೆ. ವಾರಂಟಿ ಇರುತ್ತೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಇದೆ ನಮ್ಮ ಹತ್ರ. ಇದ್ರಲ್ಲಿ 3 ವೇರಿಯಂಟ್ ಇದೆ ಓಕೆ, ನೋಡಿ. ಇದ್ರಲ್ಲಿ ಇನ್ನು 2 ಬರ್ನಲ್ಸ್ ಬೇಕಾ 2 ಬರ್ನಲ್ ಸಿಗುತ್ತೆ, 3 ಬರ್ನಲ್ ಬೇಕಾ 3 ಬರ್ನಲ್ ಸಿಗುತ್ತೆ. ಓಕೆ, ಸೊ ಈಗ ಮೇಲೆ ಇರೋ ಸ್ವಿಚಸ್ ಇರೋದು ನೀವು ನೋಡಿರೋದು, ಇಲ್ಲಿ ಫ್ರಂಟ್ ಸ್ವಿಚಸ್ ಬರುತ್ತೆ. ಇಲ್ಲಿ ಓಕೆ, ಫ್ರಂಟ್ ಸ್ವಿಚಸ್. ಫ್ರಂಟ್ ಸ್ವಿಚಸ್. ಹಾ. ಸೊ ಇದ್ರಲ್ಲೂ 2 3 4, ಅದರಲ್ಲೂ 2 3 4 ಬರ್ನಲ್ಸ್ ಬರುತ್ತೆ. ಹಾಗೆ ಇದ್ರಲ್ಲಿ ಗ್ಲಾಸ್ ಬೇಕಾದ್ರೆ ಗ್ಲಾಸು ಸಿಗುತ್ತೆ, Okay. ಹಾಬ್ ಬೇಕಂದ್ರೆ ಹಾಬ್ ಸಿಗುತ್ತೆ, ಹಾಗೆ ಸಿಮ್ನಿನೂ ಸಿಗುತ್ತೆ. ಓಕೆ, ಹಾಗೆ ವೆರೈಟೀಸ್ ಆಫ್ ಸ್ಟವ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಆಯಿಲ್ ಪಾಟ್, ಅಂದ್ರೆ ದೀಪದ ಎಣ್ಣೆ ಇಲ್ಲ ಅಡಿಗೆ ಎಣ್ಣೆ ಎಲ್ಲ ಹಾಕಿ ಯೂಸ್ ಮಾಡೋದಕ್ಕೆ. ಇದು ನೋಡಿ 250 ml ಇಲ್ಲ 1 ಲೀಟರ್ದು, ಹಾಫ್ ಲೀಟರ್ದು. ಸೊ ಈ ತರ ಡಿಫ್ರೆಂಟ್ ಸ್ಟೀಲ್ದು ಇದೆ, ಇಲ್ಲ ಅಂದ್ರೆ ನಿಮಗೆ ಈ ತರ ಪ್ಲೈನ್ ಗ್ಲಾಸ್ದು ಫೈಬರ್ದು ಬೇಕಂದ್ರೆ ಫೈಬರ್ದು ಇದೆ. ಸೊ ಎಲ್ಲ ಡಿಫ್ರೆಂಟ್ ಆಗಿ ಇರುವಂತದ್ದು ನೋಡಿ. ಇಲ್ಲಿ ಸ್ಟೀಲ್ದು ಇಲ್ಲಿ ಆಯಿಲ್ ಹಾಕೋದು ಇಲ್ಲಿಂದ ಬರುತ್ತೆ. ಸೊ ಈ ತರ ಯೂಸ್ ಮಾಡ್ಕೊಳ್ಳೋದಕ್ಕೆ. ಇಲ್ಲ ಈ ತರ ವಾಟರ್ ಬಾಟಲ್ ತರ ಬೇಕಂದ್ರೆ ಆ ತರನು ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ತರನು ಅವೈಲೇಬಲ್ ಇದೆ ಆಯಿಲ್ ಕ್ಯಾನ್ಸ್ಗಳು. ಇಲ್ಲ ಸ್ಟೀಲ್ ಅಲ್ಲಿ ಬೇಕಂದ್ರೆ ಈ ತರ ಕಂಪ್ಲೀಟ್ ಸ್ಟೀಲ್ದು ಬರುತ್ತೆ ಅವ್ರ ಹತ್ರ. ಸೊ ಇದು ಕೂಡ ಯೂಸ್ ಇದು ಕೂಡ ಅವೈಲೇಬಲ್ ಇದೆ. ಆಮೇಲೆ ಸ್ಪೂನ್ಗಳು ಅಷ್ಟೇ, ತುಂಬಾ ಚಿಕ್ಕ ಸ್ಪೂನ್ಗಳೆಲ್ಲ ಇದೆ. ಚಿಕ್ಕ ಸ್ಪೂನ್ ಇಂದ ದೊಡ್ಡ ಸ್ಪೂನ್ಗಳು, ದೊಡ್ಡ ಸೌಟ್ಗಳು ಎಲ್ಲಾ ತರಾನು ಇದೆ ಅವ್ರ ಹತ್ರ. ಹಾಗೆ ನೋಡಿ, ಇದು ಪ್ಯೂರ್ ಬ್ರಾಸ್ ನಲ್ಲಿ ಮಾಡಿರೋದು ಕುಟ್ಟಾಣಿ ಇದು. ಓಕೆ, ಸೊ ನಿಮ್ ಕಂಪ್ಲೀಟ್ ಬ್ರಾಸ್ ಅಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇದ್ರಲ್ಲೂ ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಇದ್ರಲ್ಲಿ 2 3 ಸೈಜಸ್ ಬರುತ್ತೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ, ಲುಕ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದೌದು. ಸೊ ನೀವು ಬ್ರೌಸ್ ಏನ್ ನೋಡ್ತಾ ಇದೀರಾ ನೋಡಿ, ಅಲ್ಲಿ ಸೈಜಸ್ ಎಲ್ಲ ಇದೆ. ಹಾಗೆ ಸ್ಟೀಲ್ದು ಬೇಕಂದ್ರೆ ಇದೆ, ಸ್ಟೀಲ್ ಇದೆ, ಮಾರ್ಬಲ್ ಇದೆ, ಆಮೇಲೆ ಇಲ್ಲಿ Aluminum ಸ್ಟೋನ್ದು ಇದೆ, ಅಲ್ಯೂಮಿನಿಯಂದು ಇದೆ ನೋಡಿ ಈ ತರ. ಸೊ ಎಲ್ಲಾ ವೆರೈಟೀಸು ಇದೆ. ಸೊ ಅದಕ್ಕೆ ನೀವು ಬರ್ಬೇಕಾಗಿರೋದು ಧನಲಕ್ಷ್ಮಿ ಕಿಚನ್ ವೇರ್. ಒಂದ್ಸಲ ಬಂದು ವಿಸಿಟ್ ಮಾಡಿ, ನೀವು ಕಣ್ಣಾರೆ ನೋಡಿ ಐಟಮ್ಗಳನ್ನ ಫೀಲ್ ಮಾಡಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕಾಫಿ ಲೋಟಗಳು, ನೀರ್ ಲೋಟಗಳು, ಹಾಗೆ ಪ್ಲೈನು ಡಿಸೈನು, ಈ ತರ ಡಿಸೈನ್ ಇರೋದು, ಈ ತರ ಎಲ್ಲ ಪ್ರಿಂಟ್ ಇರೋವಂಥದ್ದು ಎಲ್ಲಾ ತರ ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ನೀವು ಮನೆಗೂ ಯೂಸ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಏನಾದ್ರು ಫಂಕ್ಷನ್ಗೆ ಜಾಸ್ತಿ ಬೇಕು ಅಂದ್ರೆ ನೀವು ಬಂದು ಒಂದ್ಸಲ ನೋಡಿ ವಿಸಿಟ್ ಮಾಡಿ. ನೋಡಿ ಈ ತರ ಪಾಟ್ಸ್ ಇರುತ್ತೆ, ಅಂದ್ರೆ ಈ ತರ ಹೂವ ಇಡೋದಕ್ಕೆ, ಇಲ್ಲ ಅಂದ್ರೆ ನೋಡಿ ಈ ತರ ಪ್ಲೇಟ್ಸ್ಗಳು, ಈ ತರ ಹಣ್ಣೆಲ್ಲ ಇಡೋದಕ್ಕೆ ದೇವ್ರ ಮನೆ ಮುಂದೆ. ಸೊ ಈ ತರ ಪ್ಲೇಟ್ಸ್ಗಳಿದೆ. ಆಮೇಲೆ ಈ ತರ ಕಂಚಿನ ಪ್ಲೇಟ್ಗಳೆಲ್ಲ ಇದೆ. ಸೊ ಅದ್ರಲ್ಲೇ ನಿಮ್ಗೆ ಸೆಟ್ ಬರುತ್ತೆ ನೋಡಿ. ಇಲ್ಲಿ ನೋಡಿ ಈ ತರ ಫುಲ್ ಸೆಟ್ ಬರುತ್ತೆ. ಒಂದು ಪ್ಲೇಟು, ಆಮೇಲೆ ಚಿಕ್ಕ ಪ್ಲೇಟು, ಆಮೇಲೆ 2 ಬಟ್ಲು, ಗ್ಲಾಸು, ಸ್ಪೂನು. ಸೊ ಎಲ್ಲಾನು ಕಂಪ್ಲೀಟ್ ಸೆಟ್ ಬೇಕಂದ್ರೆ ಈ ತರ ಸಿಗುತ್ತೆ. ಇಲ್ಲ ಅಂದ್ರೆ ಯೂಶಲ್ ಆಗಿ ಬೇಕಂದ್ರೆ ನೋಡಿ ಈ ತರ ನೀವು ತಗೊಬಹುದು. ಇಲ್ಲಿ ನೋಡಿ, ಇಲ್ಲೂ ನಿಮ್ಗೆ ಸಿಗುತ್ತೆ ಲೋಟ, ಸ್ಪೂನು, ಬಟ್ಲು, ತಟ್ಟೆ, ಆ ತರ ಎಲ್ಲ ಇದೆ. ಸೊ ಇದೆಲ್ಲ ಏನ್ ನೋಡ್ತಾ ಇದ್ದಾರೆ, ಇದೆಲ್ಲ ಡ್ರೈ ಫ್ರೂಟ್ಸ್ ಕಮ್ ಸ್ಪೈಸಸ್ ಬಾಕ್ಸ್ಗಳು ಇದೆಲ್ಲ ನೋಡಿ. ಇದು ಬ್ರಾನ್ಸ್ದು ಸ್ಪೈಸ್ ಬಾಕ್ಸಸ್, ಅಥವಾ ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಇಟ್ಕೊಬಹುದು. ಇದ್ರಲ್ಲಿ ನಿಮ್ಗೆ 7 ಕಪ್ಸ್ ಬರುತ್ತೆ. ಸೊ ಸ್ಪೂನ್ ಕೂಡ ಬರುತ್ತೆ. ಸೊ ಅದರಲ್ಲೇ ನಿಮ್ಗೆ ಸ್ಟೀಲ್ ಅಲ್ಲಿ ಬೇಕಂದ್ರೆ ನೋಡಿ ಈ ತರ ಸ್ಟೀಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ.
ನೋಡಿ ಈ ತರ ಇದಕ್ಕೆ ಕ್ಯಾಪ್ ಕೂಡ ಬರುತ್ತೆ, ಈ ತರ ಮುಚ್ಚಳ. ಸೊ ಇದಕ್ಕೂ ಅಷ್ಟೇ 7 ಕಪ್ಸ್ಗಳು ಬರುತ್ತೆ. ಅದರಲ್ಲಿ ನಿಮ್ಗೆ ಮೇಲ್ಗಡೆ ನಿಮ್ಗೆ ಈ ತರ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತದ್ದು ಬೇಕಂದ್ರೆ ನೋಡಿ ಈ ತರ ಬಾಕ್ಸಸ್ಗಳು ಇದೆ. ಸೊ ಇದೆಲ್ಲ ಏನಿದೆ ಇದೆಲ್ಲ ಫುಲ್ ಅನ್ಬ್ರೇಕಬಲ್ ಇದೆ. ಸೊ ಯಾವುದೇ ರೀತಿ ಇದು ಕೆಳಗಡೆ ಬಿದ್ರು ಒಡೆದೋಗಲ್ಲ, ಆ ತರ ಇದೆ ಇದು. ಇನ್ನ ಜಾಸ್ತಿ ಬಾಕ್ಸಸ್ ಬೇಕಂದ್ರೆ ನೋಡಿ ಈ ತರ ಇದೆ. ಇದರಲ್ಲಿ ನಿಮಗೆ 9 ಕಂಪಾರ್ಟ್ಮೆಂಟ್ ಬರುತ್ತೆ. ಇದನ್ನ ಡ್ರೈ ಫ್ರೂಟ್ಸ್ಗೂ ಯೂಸ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಸ್ಪೈಸಸ್ ಬಾಕ್ಸ್ ಆಗಿ ಯೂಸ್ ಮಾಡ್ಕೊಬಹುದು. ಅದರಲ್ಲಿ ನೋಡಿ ಈ ತರ ದೊಡ್ಡದ್ ಬೇಕಂದ್ರೆ ದೊಡ್ಡದು ಕೂಡ ಇದೆ. ಈ ತರ ದೊಡ್ಡ ಬಾಕ್ಸ್ಗಳು ಬರುತ್ತೆ ನಿಮ್ಗೆ ಒಳಗಡೆ. ಸೊ ಅದರಲ್ಲಿ ಸ್ಪೂನ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಒಳಗಡೆ. ಸ್ಪೂನ್ಸ್ ಕೂಡ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ಗೂ ಒಂದೊಂದು ಸ್ಪೂನ್ಗಳು ಕೊಟ್ಟಿರ್ತಾರೆ. ನೋಡಿ ಈ ತರ ಚಿಕ್ಕದಾಗಿ ಸ್ಟೀಲ್ ಅಲ್ಲಿ ಬೇಕಂದ್ರೆ ಇದು ಕೂಡ ಇದೆ. ನಿಮ್ಗೆ ಒಂದು 7 ಬಾಕ್ಸಸ್ ಬರುತ್ತೆ ಒಳಗಡೆ, 7 ಕಪ್ಸ್ ಬರುತ್ತೆ. ಡ್ರೈ ಫ್ರೂಟ್ಸ್ಗೆ ಅಥವಾ ನೀವು ಸ್ಪೈಸಸ್ಗೆ ಕೂಡ ಇದನ್ನ ಯೂಸ್ ಮಾಡ್ಕೊಬಹುದು. ಈ ತರ ಮೇಲ್ಗಡೆ ನಿಮಗೆ ನೋಡಿ ಕ್ಯಾಪ್ ತೆಗಿಯೋದಕ್ಕೆ ಇಟ್ಕೊಳ್ಳೋದಕ್ಕೆ ಹೋಲ್ಡರ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ.